ಮಂಡ್ಯ ಸಕ್ಕರೆ ನಗರಿ 5 ನಗರಗಳಿಗೆ ನೀರು ಪೂರೈಸುವ ಕೆಆರ್ಎಸ್ ಜಲಾಶಯ ಇರೋದು ಇಲ್ಲೇ. ಆದರೆ ಬೇಸಿಗೆ ಬರೋ ಮುನ್ನವೇ ಮಂಡ್ಯ ಅನ್ನೋ ಕಾವೇರಿ ಜಿಲ್ಲೆ ಬಣಗುಡ್ತಾ ಇದೆ. ಕುಡಿಯೋಕ್ಕೂ ಇಲ್ಲಿ ನೀರಿಲ್ಲ. ಇದು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕು. ಇಡೀ ಜಿಲ್ಲೆಯ ಎಲ್ಲ ತಾಲೂಕುಗಳು ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಕಂಡುಕೊಂಡಿವೆ. ಆದರೆ ನಾಗಮಂಗಲ ತಾಲೂಕು ಮಾತ್ರ ಈಗಲೂ ಬಣಗುಡುತ್ತಲೇ ಇದೆ. ಕೆಆರ್ಎಸ್ ತುಂಬಿದ್ರೆ ಈ ಹಳ್ಳಿಗಳಿಗೆ ಈ ಪರಿಸ್ಥಿತಿ ಎದುರಾಗ್ತಿರ್ಲಿಲ್ಲ. ಆದರೆ ಈ ಬಾರಿಯೂ ಕೆಆರ್ಎಸ್ ತುಂಬಿಲ್ಲ, ಸಂಕಟ ನೀಗಿಲ್ಲ. ಕರಡಹಳ್ಳಿ, ಮಲ್ಲೇನಹಳ್ಳಿ, ಹಾಲನಕೊಪ್ಪಲು, ಮಣ್ಣಹಳ್ಳಿ, ಹೊಸೂರು, ಗೂಡೆಹೊಸಳ್ಳಿ ಇನ್ನೂ ಮೊದಲಾದ 53 ಗ್ರಾಮಗಳಲ್ಲಂತೂ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಟ್ಯಾಂಕರ್ ನೀರೇ ಇಲ್ಲಿ ಆಧಾರ. ಕರಡಹಳ್ಳಿ ಗ್ರಾಮದಲ್ಲಿ ನೀರಿಗೆ ತೊಂದರೆ ಎಲ್ಲ ಜಾಗ ಜಾಸ್ತಿ ಐತೆ. ನಮಗೆಲ್ಲ ತೊಂದರೆ ಆಗಿದೆ. ಕುಡಿಯೋ ನೀರಿಗೂ ತೊಂದರೆನೇ. ಯಾವುದಕ್ಕೂ ಸೌಲಭ್ಯ ನೀವು ಮಾಡಿಕೊಡ್ಬೇಕು ನಮಗೆ. ಈಗ ಮಾಡ್ತಾವ್ರೆ. ಏನು ಒಬ್ರು ಬಿಟ್ರೆ ಒಬ್ರು ಬಿಡ್ತಾ ಇಲ್ಲ. ಕಡೆಗೆ ಹೋಯ್ತದೆ, ಕಡೆಗೆ ಬರ್ತದೆ. ಈ ಥರ ಆಗೈತೆ. ಎರಡೆರಡು ತೂಕ ನೀರು ಹಿಡಿದ್ರೆ ನಮಗೆ ಸಾಲ್ತಾ ಇಲ್ಲ. ಕುಡಿಯೋಕ್ಕೂ ಇಲ್ಲ, ಬಟ್ಟೆ ಒಗೆಯೋಕ್ಕೂ ಇಲ್ಲ, ಯಾವ ಕೆರೆಯಲ್ಲೂ ಇಲ್ಲ. 4 ಬೋರ್ವೆಲ್ ಫೇಲ್ ಆಗಿವೆ. ರೀಬೋರ್ ಕೂಡ ಸಕ್ಸಸ್ ಆಗಿಲ್ಲ. ಈಗ ಮತ್ತೊಂದು ಬೋರ್ವೆಲ್ಗೆ ಕಾಯ್ತಿದ್ದಾರೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಹಿಡ್ಕೊಂಡು ನೀರನ್ನ ಕೊರ್ಸೋಕ್ಕೆ ವ್ಯವಸ್ಥೆ ಮಾಡೋದು. ನಾವು 4 ಬೋರ್ ಕೊರೆಸ್ತೋ, ನೀರು ಬರಲಿಲ್ಲ. ಆಮೇಲೆ ತಿರ್ಗಿ ಇನ್ನೊಂದು ರೀಬೋರ್ ಮಾಡಿಸ್ತೋ, ಅದು ಏರ್ ತೊಗೊಂಡು ಅದು ನೀರು ಕಮ್ಮಿ ಆಗೋಯ್ತು. ಅದಕ್ಕೆ ತಿರ್ಗಿ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಡೈರಿಯಿಂದ 2 ಕೊರ್ಸ್ಕೊಟ್ಟಿದ್ದಾರೆ ಡೈರಿಯವ್ರಿಗೆ. ಅದರಲ್ಲೂ ನೀರು ಬರಲಿಲ್ಲ ನಮಗೆ. ಜಾನುವಾರುಗಳು ಜಾಸ್ತಿ ಇದೆಯಲ್ಲ, ಈಗ ಮಕ್ಕಳುಗಳು ಕೆಲಸಕ್ಕೆಲ್ಲೂ ಹೋಗ್ದೇ ಹಸ ಸಾಕ್ಕೊಂಡು ಇಲ್ಲೇ ನಮ್ಮೊಂದು ವೃತ್ತಿ ಮಾಡ್ಕೊಂಡಿದ್ದಾರೆ. ಆದ್ದರಿಂದ ದಯವಿಟ್ಟು ಸರ್ಕಾರ ಇದಕ್ಕೆ ಗಮನ ಕೊಟ್ಟು ನಮ್ಗೆ ವಿಶೇಷವಾಗಿ ನೀರಿನ ವ್ಯವಸ್ಥೆ ಇಲ್ಲ, ಕೆರೆ ಕಡೆಯಿಂದ ಎಲ್ಲರೂ ಆಗಲಿ ಇಲ್ಲ ಬೇರೆ ಕಡೆಯಿಂದ ಆಗಲಿ ಎಲ್ಲರೂ ಆಗಲಿ ನೀರಿನ ವ್ಯವಸ್ಥೆ ಮಾಡಿಸ್ಕೊಡೋದು ಒಳ್ಳೆಯದು. ಸಮಸ್ಯೆ ಪರಿಹರಿಸಿಕೊಳ್ಳೋಕೆ ಸ್ಥಳೀಯರೇ ತಮ್ಮ ತಮ್ಮ ತೋಟಗಳಲ್ಲಿರುವ ಬಾವಿಗಳ ಮೊರೆ ಹೊಕ್ಕಿದ್ದಾರೆ. ಗ್ರಾಮ ಜನತೆ ತಮ್ಮ ಸ್ವಂತ ದುಡ್ಡಿನ ಖರ್ಚಿನಲ್ಲಿ ಬೋರ್ಗಳು ಕೊರೆಸಿದ್ರೂ ನೀರು ಒಂದರಲ್ಲೂ ನೀರು ಬರಲಿಲ್ಲ. ಈಗ ಬೇರೆ ಬೇರೆ ಕಡೆಯಿಂದ ಬೋರಿಂದ ಎಲ್ಲಿ ನೀರು ಬರ್ತಿದೆ ಅಲ್ಲಿ ಬೋರ್ಗಳಲ್ಲಿ ಟ್ಯಾಂಕರಿಂದ ನೀರು ತಗೊಬಂದು ಜನಗಳಿಗೆ ಪೂರೈಸಲಾಗ್ತಿದೆ. ಇದಕ್ಕೊಂದು ಶಾಶ್ವತ ಪರಿಹಾರ ನೀಡಿ ಜನರ ಸಮಸ್ಯೆ ಬಗೆಹರಿಸ್ಕೋಬೇಕು ಅಂತ ಜಿಲ್ಲಾಡಳಿತಗಳಿಗೆ ಮನವಿ ಮಾಡ್ಕೊತೀವಿ. ವಿಶೇಷವೆಂದರೆ ನಾಗಮಂಗಲ ತಾಲೂಕಿನಲ್ಲಿ 450ಕ್ಕೂ ಹೆಚ್ಚು ಕೆರೆಗಳಿವೆ. ಆದರೆ ಸ್ವಲ್ಪವಾದರೂ ನೀರಿರೋದು ಸೂಳೆಕೆರೆಯಲ್ಲಿ ಮಾತ್ರ. 500 ಅಡಿ ಕೊರೆದ್ರೂ ಬೋರ್ವೆಲ್ನಲ್ಲಿ ನೀರು ಬರ್ತಾ ಇಲ್ಲ. ಪ್ರಸ್ತುತ ನಾವು ನಾಗಮಂಗಲ ತಾಲೂಕಿನಾದ್ಯಂತ 49 ಹಳ್ಳಿಗಳಿಗೆ ಟ್ಯಾಂಕರ್ ಮೂಲಕ ನೀರು ಕೊಡ್ತಾ ಇದ್ದೀವಿ. ಖಾಸಗಿ ಬೋರ್ವೆಲ್ ಮೂಲಕ 8 ಗ್ರಾಮಗಳಿಗೆ ಕೊಡ್ತಾ ಇದ್ದೀವಿ. ಈಗ ಆಲ್ರೆಡಿ ಮುಂದೆ ಉದ್ಭವಿಸುವಂತಹ ಗ್ರಾಮಗಳನ್ನ ನಾವು 122 ಗ್ರಾಮಗಳನ್ನ ಗುರುತು ಮಾಡ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ನಾವು ಮೊದಲನೇ ಆದ್ಯತೆ ಹೈಡ್ರೋಫ್ಲಾಚರಿಂಗ್ ಮಾಡೋದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ. ಆನಂತರ ರೀಡ್ರಿಲ್ಲಿಂಗ್ ಮಾಡೋದಕ್ಕೆ, ಆನಂತರ ಟ್ಯಾಂಕರ್ ಮೂಲಕ ಎಲ್ಲಿ ಅತ್ಯಗತ್ಯವಾಗಿದೆ, ನೀರಿನ ಅಭಾವ ಇದೆ ಅಂಥ ಹಳ್ಳಿಗಳಿಗೆ ನಾವು ಈಗ ಆಲ್ರೆಡಿ 49 ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರನ್ನ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ 49 ಗ್ರಾಮಗಳಿಗೆ ಟ್ಯಾಂಕರ್ ಮೂಲಕ ನೀರು ಪೂರೈಕೆ ಆಗ್ತಾ ಇದೆ. ಆದರೆ ಸಮಸ್ಯೆಗೆ ಶಾಶ್ವತ ಪರಿಹಾರ ಟ್ಯಾಂಕರ್ ನೀರಲ್ಲ, ಬೋರ್ವೆಲ್ ಅಲ್ವೇ ಅಲ್ಲ. ಮೊದಲು ತಕ್ಷಣದ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರ ಕೊಡಬೇಕು. ಮುಂದಿನ ವರ್ಷದೊಳಗೆ ಶಾಶ್ವತ ಪರಿಹಾರ ಜಾರಿಯಾಗಬೇಕು. ಮಂಡ್ಯದಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ರಾಘವೇಂದ್ರ ಗಂಜಾಂ, ಸುವರ್ಣ ನ್ಯೂಸ್.